ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಸಿನಿಮಾಗಳು ಯಾವುದು ಕೂಡ ಥಿಯೇಟರ್ನಲ್ಲಿ ನಿಲ್ತಾ ಇಲ್ಲ. ಥಿಯೇಟರ್ನಲ್ಲಿ ನಿಲ್ಲೋದಿರಲಿ, ಎಷ್ಟೋ ಸಿನಿಮಾಗಳು ಮೊದಲ ದಿನ ಮೊದಲ ಶೋನೇ ರನ್ ಆಗ್ತಾ ಇಲ್ಲ. ಈ ಹಿಂದೆ ಒಂದು ಕಾಲ ಇತ್ತು. ಅಂದರೆ ನಾವು ಸಿನಿಮಾಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 2014-15 ಹೊತ್ತಿನಿಂದ. ಆ ಟೈಮಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಕನಿಷ್ಠ ಪಕ್ಷ ಅಂದರೂ ಒಂದು ವಾರ ಆದರೂ ಥಿಯೇಟರ್ನಲ್ಲಿ ನಿಲ್ತಾ ಇತ್ತು. ಆದರೆ ಈಗ ಒಂದು ಶೋ ಹೌಸ್ಫುಲ್ ಆದರೆ ಸಾಕು, ಅದನ್ನೇ ಫೋಟೋ ತೆಗೆದು ಸಿನಿಮಾ ಹೀರೋಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಪರಿಸ್ಥಿತಿಗೆ ನಮ್ಮ ಇಂಡಸ್ಟ್ರಿ ಬಂದು ನಿಂತಿದೆ. ಚಿತ್ರರಂಗದ ಡೌನ್ಫಾಲ್ ಬಗ್ಗೆ ಎಲ್ಲರ ಬಾಯಲ್ಲೂ ಕಾಮನ್ ಆಗಿ ಬರೋದು ಒಂದೇ ಮಾತು, ಅದು ಸ್ಟಾರ್ ಹೀರೋಗಳ ಸಿನಿಮಾಗಳು ಹೆಚ್ಚೆಚ್ಚು ರಿಲೀಸ್ ಆಗಬೇಕು ಅನ್ನೋದು. ಇದನ್ನು ನಾನು ಒಪ್ಕೊಳ್ತೀನಿ. ಆದರೆ ಸ್ಟಾರ್ ಹೀರೋ ಸಿನಿಮಾಗಳು ಎಷ್ಟು ದಿನ ಥಿಯೇಟರ್ನಲ್ಲಿ ನಿಲ್ತಾ ಇದೆ, ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತಾ ಇದೆ, ಇದು ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ? ಸ್ಟಾರ್ ಹೀರೋಗಳ ಸಿನಿಮಾ ರಿಲೀಸ್ ಆದರೆ ಮೊದಲ 3 ದಿನ ಮಾತ್ರ ಚಿತ್ರಮಂದಿರದ ಮುಂದೆ ಕ್ರೌಡ್ ಕಾಣುತ್ತೆ. ಕೆಲವೊಂದು ಕಡೆ 2ನೇ ದಿನಾನೇ ಜನ ಇರಲ್ಲ, ಆ ಮಾತು ಬೇರೆ ಬಿಡಿ. ಮೊದಲ 3 ದಿನದ ನಂತರ ಜನ ಬರಬೇಕು ಅಂದರೆ ಆ ಸಿನಿಮಾ ಜನಗಳಿಗೆ ಇಷ್ಟ ಆಗಿರಬೇಕು. ಬರೀ ಅಭಿಮಾನಿಗಳಿಗಾಗಿ ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಈಗ ರೀಸೆಂಟಾಗಿ ಅಂದರೆ 6-7 ತಿಂಗಳ ಹಿಂದೆ ಒಂದೇ ಟೈಮಲ್ಲಿ ಸ್ಟಾರ್ ಹೀರೋಗಳ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆದವು. ಆ ಸಿನಿಮಾಗಳು ಹಿಟ್ ಆದವು. ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತು, ಸಿನಿಮಾಗಳ ಬಜೆಟ್ ಎಷ್ಟು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ದಿ ಡೆವಿಲ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಅಂದರೆ ಅದು ದರ್ಶನ್ ಅವರು ಅನ್ನೋ ಮಾತಿದೆ. ಅಂಥದ್ರಲ್ಲಿ ಈ ಸಿನಿಮಾ ತೆರೆ ಕಂಡ ಸಿಚುವೇಶನ್ ಸಿನಿಮಾಗೆ ಪ್ಲಸ್ ಆಗೋ ಎಲ್ಲ ಮೂಮೆಂಟಮ್ಗಳು ಕಾಣ್ತಾ ಇತ್ತು. ಫ್ಯಾನ್ಸ್ಗಳು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಿದ್ರು, ಗ್ರ್ಯಾಂಡ್ ಓಪನಿಂಗ್ ಕೊಟ್ಟರು. ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಬೇಕಾದ ಜವಾಬ್ದಾರಿ ಅಭಿಮಾನಿಗಳ ಹೆಗಲ ಮೇಲಿತ್ತು. ಆದರೆ ಆ ಕ್ರೇಜ್, ಸೆಲೆಬ್ರೇಷನ್ ಎಲ್ಲ ಒಂದೇ ದಿನಕ್ಕೆ ಸೀಮಿತ ಆಗೋಯಿತು. ಫ್ಯಾನ್ಸ್ಗಳು ಸಿನಿಮಾವನ್ನು ಸೂಪರ್, ಆಗಿದೆ ಹೀಗಿದೆ ಅಂತೆಲ್ಲ ಹೊಗಳಿದ್ರು. ಆದರೆ ಸಿನಿಮಾದ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ನನ್ನಂಥ ಎಷ್ಟೋ ಜನ ಮೊದಲೇ ಪ್ರೆಡಿಕ್ಟ್ ಮಾಡಿದರು. ಅದೇ ಆಯಿತು ಕೂಡ. ಪ್ರಕಾಶ್ ವೀರ್ ಹಾಗೂ ದರ್ಶನ್ ಕಾಂಬಿನೇಷನ್ನಲ್ಲಿ ಈ ಮೊದಲೇ ಬಂದಿದ್ದಂತಹ ತಾರಕ್ ಅನ್ನೋ ಸಿನಿಮಾ ನಿರೀಕ್ಷಿತ ಗೆಲುವನ್ನು ಕಂಡಿರಲಿಲ್ಲ. ಪ್ರಕಾಶ್ ವೀರ್ ಅವರು ಕೂಡ ಅಪ್ಡೇಟ್ ಆಗಬೇಕಾಗಿತ್ತು. ಆ ಕಾರಣಕ್ಕಾಗಿಯೇ ಡೆವಿಲ್ ಸಿನಿಮಾದ ಮೇಲೆ ಎಷ್ಟೋ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇರಲಿಲ್ಲ. ಇದೆಲ್ಲದರ ಮಧ್ಯೆ ಸಿನಿಮಾ ಟಫ್ ಸಿಚುವೇಶನ್ನಲ್ಲಿ ರಿಲೀಸ್ ಆಗುತ್ತೆ. ಸಾಮಾನ್ಯವಾಗಿ ದರ್ಶನ್ ಅವರ ಸಿನಿಮಾ ಅಂದರೆ ಮೊದಲ ದಿನ ಯಾವ ಥರ ಕ್ರೇಜ್ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಕ್ರೇಜ್ ಈ ಸಿನಿಮಾಗೆ ಇತ್ತು. ಸಿನಿಮಾ ರಿಲೀಸ್ ಆಯಿತು. ಮೊದಲ ದಿನದ ಕಲೆಕ್ಷನ್ ಸ್ಯಾನ್ ಕ್ಲಿನಿಕ್ನ ವರದಿ ಪ್ರಕಾರ 10 ಕೋಟಿ. ಆದರೆ ಸಿನಿಮಾ ತಂಡದ ಪ್ರಕಾರ ಮೊದಲ ದಿನದ ಕಲೆಕ್ಷನ್ ಬಂದು 13.8 ಕೋಟಿ. ಆದರೆ 2ನೇ ದಿನದ ಕಲೆಕ್ಷನ್ ಸ್ಯಾನ್ ಕ್ಲಿನಿಕ್ನ ವರದಿ ಪ್ರಕಾರ 3.40 ಕೋಟಿ. ನೋಡಿ, ಮೊದಲ ದಿನ 10 ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ 2ನೇ ದಿನ 3.40 ಕೋಟಿ ಗಳಿಕೆ ಕಂಡಿದೆ. 3ನೇ ದಿನ ಶನಿವಾರ 3.80 ಕೋಟಿ. 4ನೇ ದಿನ ಭಾನುವಾರ ವೀಕೆಂಡ್. ಸಾಮಾನ್ಯವಾಗಿ ಇವತ್ತು ಕಲೆಕ್ಷನ್ ಏರಿಕೆ ಆಗಬೇಕು, ಆದರೆ ಅದು ಆಗಲಿಲ್ಲ. ಭಾನುವಾರದ ಕಲೆಕ್ಷನ್ ಬಂದು 4 ಕೋಟಿ. ಟೋಟಲ್ 3 ದಿನದ ಕಲೆಕ್ಷನ್ ಸ್ಯಾನ್ ಕ್ಲಿನಿಕ್ನ ವರದಿ ಪ್ರಕಾರ 20.20 ಕೋಟಿ. ನಂತರ ಸೋಮವಾರದಿಂದ ಕಲೆಕ್ಷನ್ ಕಂಪ್ಲೀಟ್ ಆಗಿ ಬಿದ್ದೋಯ್ತು. ಸೋಮವಾರ 1.45 ಕೋಟಿ, ಮಂಗಳವಾರ 1.5 ಕೋಟಿ, ಬುಧವಾರ 85 ಲಕ್ಷ, ಗುರುವಾರ 65 ಲಕ್ಷ. ಹೀಗೆ ಮೊದಲ ವಾರದ ಕಲೆಕ್ಷನ್ 25 ಕೋಟಿ. ಮೊದಲ ವಾರ 25 ಕೋಟಿ ಗಳಿಕೆ ಕಂಡ ಸಿನಿಮಾ 2ನೇ ವಾರ 3.56 ಕೋಟಿ ಗಳಿಸಿತ್ತು. ಟೋಟಲ್ ಆಗಿ ಡೆವಿಲ್ ಸಿನಿಮಾದ ಕಲೆಕ್ಷನ್ ಬಂದು 29.39 ಕೋಟಿ. ಆದರೆ ಇದರ ಬಜೆಟ್ 25 ಕೋಟಿ. ಅಲ್ಲಿಗೆ 4-5 ಕೋಟಿ ಲಾಭ ಆಯಿತು. ಪ್ರಕಾಶ್ ವೀರ್ ಅವರೇ ಪ್ರೊಡ್ಯೂಸರ್ ಆಗಿದ್ದರಿಂದ ಡೈರೆಕ್ಟರ್ ಪೇಮೆಂಟು ಲೆಸ್ ಆಗಿರುತ್ತೆ. ಇದನ್ನು ಲೆಕ್ಕ ಹಾಕಿದರೆ ಸಿನಿಮಾದಲ್ಲಿ ಏನೂ ಲಾಭ ಇಲ್ಲ. ಅಲ್ಲಿಗೆ ಸ್ಟಾರ್ ಹೀರೋ ಸಿನಿಮಾದಿಂದ ಆದ ಲಾಭವೇನು? ಇದರ OTT ಹಾಗೂ TV ರೇಟ್ಸ್ ಕಳೆದ ವಾರವಷ್ಟೇ ಸೇಲ್ ಆಗಿರೋದು. ಸಿನಿಮಾ ರಿಲೀಸ್ ಆಗಿ 7 ತಿಂಗಳು ಕಳೆದ ಮೇಲೆ OTT ರೇಟ್ಸ್ ಸೇಲ್ ಆಗಿದೆ. ಇದಕ್ಕೆ ಕಾರಣ ಏನು? ಸಿನಿಮಾದಲ್ಲಿ ಸತ್ವ ಇರಲಿಲ್ಲ, ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗಲಿಲ್ಲ. ಇದರಿಂದ ಗೊತ್ತಾಗೋದು ಏನಂದರೆ, ಬರೀ ಅಭಿಮಾನಿಗಳು ಸಿನಿಮಾವನ್ನು ನೋಡಿದ್ರೆ ಮಾತ್ರ ಹಿಟ್ ಆಗಲ್ಲ, ಎಲ್ಲ ವರ್ಗದ ಪ್ರೇಕ್ಷಕರು ಸಿನಿಮಾವನ್ನು ಇಷ್ಟಪಟ್ಟರೆ ಮಾತ್ರ ಸಿನಿಮಾ ಸೂಪರ್ ಹಿಟ್ ಆಗೋದು. 45 ಇವತ್ತಿನ ಜನರೇಷನ್ ಪ್ರೇಕ್ಷಕರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೊಂಡಿರುವಂತಹ ಆಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಂದು ಕಡೆ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ಸ್ಫೂರ್ತಿಯಾಗಿರುವಂತಹ ಡೈರೆಕ್ಟರ್ಗೆ ಅಪ್ಪ ಅಂತಾನೆ ಕರೆಸ್ಕೊಳ್ಳುವಂತಹವರು ಒಂದು ಕಡೆ. ಇವರಿಬ್ಬರ ಮಧ್ಯ 3 ದಶಕಗಳಿಂದ ಸ್ಟಾರ್ ವ್ಯಾಲ್ಯೂವನ್ನು ಹಾಗೆ ಉಳಿಸ್ಕೊಂಡು ಈಗಲೂ ಕೂಡ ಥಿಯೇಟರ್ನಲ್ಲಿ ಶಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ಳಬಲ್ಲ ಒಬ್ಬ ಲೆಜೆಂಡ್ ಆಕ್ಟರ್. ಈ 3 ಪ್ರತಿಭೆಗಳು ಒಟ್ಟಿಗೆ ಸೇರಿ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾದ ವ್ಯಾಲ್ಯೂ ಹೇಗಿರಬೇಕು? ಜೊತೆಗೆ ಗರುಡ ಪುರಾಣ ಅನ್ನೋ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಮಹಾಕಾವ್ಯದ ಅಡಾಪ್ಟ್ ಬೇರೆ. ಇಂಥ ಒಂದು ಮಹಾನ್ ಸಾಧನೆಗೆ ಕೈ ಹಾಕಿದ್ದು ಒಬ್ಬ ಡೆಬ್ಯೂ ಡೈರೆಕ್ಟರ್. ಇಷ್ಟು ದಿನ ತಮ್ಮ ಸಂಗೀತದಿಂದ ಕನ್ನಡಿಗರನ್ನು ಬೇರೆ ಲೋಕಕ್ಕೆ ಕರ್ಕೊಂಡೊಯ್ತಿದ್ದಂತಹ ಅರ್ಜುನ್ ಜನ್ಯರವರು ಮೊದಲ ಬಾರಿಗೆ ನಿರ್ದೇಶನಕ್ಕೆ ಕೈ ಹಾಕಿದರು. ಇವರು ತಗೊಂಡಿರುವಂತಹ ವಿಚಾರ ಮಲ್ಟಿ ಸ್ಟಾರ್ ಕ್ಯಾಸ್ಟ್ ಇವೆಲ್ಲ ಸಾಮಾನ್ಯನ. ಆದರೆ ಈ ಸಿನಿಮಾ ಪರ್ಫಾರ್ಮ್ ಮಾಡಿದ್ದು ಹೇಗೆ? ಸಿನಿಮಾ ರಿಲೀಸ್ ಆಯಿತು, ಗ್ರ್ಯಾಂಡ್ ಓಪನಿಂಗ್ ತಗೊಳ್ತು. ಇದು ಹಾಗೂ ಸುದೀಪ್ ರವರ ಮಾರ್ಕ್, 2 ಸಿನಿಮಾಗಳು ಒಂದೇ ದಿನ ತೆರೆಗೆ ಬಂದವು. 3 ಹೀರೋ ಅಭಿಮಾನಿಗಳು ಸಿನಿಮಾವನ್ನು ನೋಡಿದ್ರು, ಜನಗಳಿಗೆ ಸಿನಿಮಾ ಇಷ್ಟ ಆಯಿತು. ಸಿನಿಮಾಗೆ ನೆಗೆಟಿವ್ ಹಾಗೂ ಪಾಸಿಟಿವ್ 2 ಕಡೆಯಿಂದ ಮಾತುಗಳು ಕೇಳಿ ಬಂದವು. ಮೊದಲ ಪ್ರಯತ್ನದಲ್ಲಿ ಅರ್ಜುನ್ ಜನ್ಯ ಒಂದೊಳ್ಳೆ ಸಿನಿಮಾ ಕೊಟ್ಟರು ಅಂತ ಒಂದಿಷ್ಟು ಜನಗಳು ಮಾತಾಡ್ಕೊಂಡ್ರೆ, ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು, ಸಿನಿಮಾದಲ್ಲಿ ಗರುಡ ಪುರಾಣವನ್ನು ಇನ್ನೂ ನೀಟಾಗಿ ತೋರಿಸ್ಬೋದಾಗಿತ್ತು ಅಂತ ಇನ್ನೂ ಕೆಲವರು ಮಾತಾಡ್ಕೊಂಡ್ರು. ಈ ಥರ ಮಿಕ್ಸೆಡ್ ರಿವ್ಯೂಸ್ ಮಧ್ಯೆ ಸಿನಿಮಾ ಮೊದಲ ದಿನ ಗಳಿಸಿದ್ದು 5.50 ಕೋಟಿ. ನಾನು ಹೇಳ್ತಾ ಇರೋದು ಸ್ಯಾನ್ ಕ್ಲಿನಿಕ್ನ ವರದಿ ಪ್ರಕಾರ.
ಹೀಗೆ ಮೊದಲ ದಿನ 5.50 ಕೋಟಿ ರಾಜ್ಯಾದ್ಯಂತ ಗಳಿಕೆ ಕಂಡ ಸಿನಿಮಾ ಎರಡನೇ ದಿನ 2 ಕೋಟಿಗೆ ಇಳಿಕೆಯಾಗಿತ್ತು. ಇಷ್ಟೊತ್ತಿಗಾಗಲೇ ಪ್ರೊಡ್ಯೂಸರ್ ಸಿನಿಮಾ ಪೈರಸಿ ಆಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೋಳಾಡಿದ್ರು. ಮೂರನೇ ದಿನದ ಕಲೆಕ್ಷನ್ 1.95 ಕೋಟಿ. ನಾಲ್ಕನೇ ದಿನ ಭಾನುವಾರ ವೀಕೆಂಡ್ ಆವತ್ತು ಗಳಿಸಿರೋದು 1.95 ಕೋಟಿನೇ. ಒಟ್ಟಾರೆ ಮೊದಲ ವಾರದ ಕಲೆಕ್ಷನ್ 14.40 ಕೋಟಿ. ಮೊದಲ ವಾರದಲ್ಲಿ 14.40 ಕೋಟಿ ಗಳಿಸಿದ ಸಿನಿಮಾ ಎರಡನೇ ವಾರದಲ್ಲಿ ಗಳಿಸಿರೋದು ಕೇವಲ 1.40 ಕೋಟಿ. ಹೀಗೆ 2 ವಾರಕ್ಕೆ ಸಿನಿಮಾ ಎಲ್ಲ ಥಿಯೇಟರ್ಗಳಿಂದ ವಾಸೌಟ್ ಆಯಿತು. ಟೋಟಲ್ ಆಗಿ 45 ಸಿನಿಮಾ ಗಳಿಸಿರೋದು 15.80 ಕೋಟಿ. ಆದರೆ ಇದರ ಬಜೆಟ್ ಬಂದು 21 ಕೋಟಿ. ಅಲ್ಲಿಗೆ ಸಿನಿಮಾ ಥಿಯೇಟರ್ನಿಂದ ಲಾಸ್ ಆಗಿದೆ. ಆದರೆ ಮಲ್ಟಿ ಸ್ಟಾರ್ ಇದ್ದ ಕಾರಣ OTT ಹಾಗೂ ಟಿವಿ ರೇಟ್ಸು ಸ್ವಲ್ಪ ಜಾಸ್ತಿನೇ ಸೇಲ್ ಆಗಿರುತ್ತೆ. ಹಾಗಾಗಿ ಪ್ರೊಡ್ಯೂಸರ್ ಸೇಫ್ ಆಗಿರ್ತಾನೆ ಅಷ್ಟೇ. ಇಲ್ಲೂ ನೋಡಿ, ಮಲ್ಟಿ ಸ್ಟಾರ್ ಇಟ್ಕೊಂಡು ಮಾಡಿದ ಸಿನಿಮಾದಿಂದಲೂ ಕೂಡ ದೊಡ್ಡ ಕಲೆಕ್ಷನ್ ಬಂದಿಲ್ಲ. ಪ್ರೊಡ್ಯೂಸರ್ ಸೇಫ್ ಆಗಿದ್ದಾನೆ ಅಷ್ಟೇ. ಗೆಳೆಯರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ನಟರುಗಳಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಒಬ್ಬರು. ಇವರ ಸಿನಿಮಾ ರಿಲೀಸ್ ಆದರೆ ಬಿಗ್ಗೆಸ್ಟ್ ಓಪನಿಂಗ್ ತಗೊಳುತ್ತೆ. ಥಿಯೇಟರ್ ಮುಂದೆ ಹೆಚ್ಚೆಚ್ಚು ಜನಗಳು ಸೇರ್ತಾರೆ. ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಆದರೆ ಇವರು ಪೂರ್ತಿ ಸಮಯವನ್ನು ಸಿನಿಮಾ ಮಾಡೋದಕ್ಕಾಗಿಯೇ ಕೊಟ್ಟಿಲ್ಲ. ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋ ನಡೆಸ್ಕೊಡುವಂತಹ ಜವಾಬ್ದಾರಿ ಇವರ ಹೆಗಲ ಮೇಲಿದೆ. ಇದ್ರ ಮಧ್ಯೆ ಕೂಡ ನಾನು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀನಿ ಅನ್ನೋ ಮಾತನ್ನು ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಡ್ಕೊಳ್ತಿದ್ದಾರೆ ಕೂಡ. ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರ ಜೊತೆ ಸೇರಿ 2024-25 2 ವರ್ಷಗಳಲ್ಲಿ 2 ಸಿನಿಮಾವನ್ನು ಮಾಡಿದರು. 2 ಸಿನಿಮಾ ಕೂಡ ಸರಿಯಾಗಿ 1 ವರ್ಷದ ಅಂತರದಲ್ಲಿ ಡಿಸೆಂಬರ್ನಲ್ಲಿ ರಿಲೀಸ್ ಆದವು. ಈ ಕಾಂಬಿನೇಷನ್ನ ಮೊದಲ ಸಿನಿಮಾ ಮ್ಯಾಕ್ಸ್ ಒಳ್ಳೆ ರಿವ್ಯೂಸ್ ತಗೊಳ್ತು. ಸಿನಿಮಾ ಕೂಡ ಚೆನ್ನಾಗಿತ್ತು. ಸುದೀಪ್ ರವರ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು. ಹಾಗಾಗಿ ಜನ ಕೂಡ ಸಿನಿಮಾವನ್ನು ನೋಡಿದ್ರು. ಒಂದೊಳ್ಳೆ ಕಲೆಕ್ಷನ್ ಆಯಿತು. ಸಿನಿಮಾ ಕೂಡ ಹಿಟ್ ಆಯಿತು. ನಂತರ ಇದೇ ಜೋಡಿ ಮುಂದೆ ಮಾರ್ಕ್ ಅನ್ನೋ ಸಿನಿಮಾವನ್ನು ಅನೌನ್ಸ್ ಮಾಡ್ತಾರೆ. ಇದು 2026 ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ. ಅದು ಹಲವು ಕಾಂಟ್ರವರ್ಸಿಗಳ ಮಧ್ಯೆ. ಆದರೆ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಯಿತು. ಸ್ಯಾನ್ ನಿಲ್ಕ್ ಅನ್ನೋ ಇಂಡಸ್ಟ್ರಿ ಟ್ರ್ಯಾಕರ್ ಮೊದಲ ದಿನ 8 ಕೋಟಿ ಅಂತ ರಿಪೋರ್ಟ್ ಕೊಟ್ಟರೆ, ಸಿನಿಮಾ ತಂಡ ಮಾತ್ರ 15.9 ಕೋಟಿ ಅಂತ ಪೋಸ್ಟ್ ಮಾಡ್ತು. ಇದರ ಮಧ್ಯೆ ಸಿನಿಮಾಗೆ ಮಿಕ್ಸೆಡ್ ರಿವ್ಯೂಸ್ ಕೇಳಿ ಬಂತು. ಕೆಲವೊಬ್ಬರು ಸಿನಿಮಾ ಚೆನ್ನಾಗಿದೆ ಅಂದರೆ, ಇನ್ನು ಕೆಲವೊಬ್ಬರು ಮ್ಯಾಕ್ಸ್ ಥರಾನೇ ಇದೆ ಸಿನಿಮಾ, ಇದರಲ್ಲಿ ಏನೂ ಇಲ್ಲ, ಅದನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳಿದ್ರು. ನಂತರ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಯಿತು. ಎರಡನೇ ದಿನದ ಕಲೆಕ್ಷನ್ ಸ್ಯಾನ್ ನಿಲ್ಕ್ನ ವರದಿ ಪ್ರಕಾರ 3.20 ಕೋಟಿ. ಆದರೆ ಸಿನಿಮಾ ತಂಡದ ಪ್ರಕಾರ 6.45 ಕೋಟಿ. ಹೀಗೆ ಮೊದಲ ದಿನದಿಂದ ಎರಡನೇ ದಿನಕ್ಕೆ ಕಲೆಕ್ಷನ್ ಅರ್ಧ ಡ್ರಾಪ್ ಆಯಿತು. ಇದು ಸಹಜ ಬಿಡಿ. ಮೊದಲ ದಿನಕ್ಕಿಂತ ಎರಡನೇ ದಿನ ಕಲೆಕ್ಷನ್ ಡ್ರಾಪ್ ಆಗೋದು ಸರ್ವೇ ಸಾಮಾನ್ಯ. ಆದರೆ ವೀಕೆಂಡ್ನಲ್ಲಿ ಸಿನಿಮಾ ಪಿಕಪ್ ಆಗಬೇಕು. ಯಾಕೆಂದರೆ ರಜೆ ಇರುವ ಕಾರಣ ಸುಮಾರು ಜನ ಸಿನಿಮಾವನ್ನು ನೋಡೋಕ್ಕೆ ಬರ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಕೂಡ ಅವತ್ತೇ ಥಿಯೇಟರ್ಗೆ ಬರೋದು. ಹೀಗಿದ್ರೂ ಕೂಡ ವೀಕೆಂಡಲ್ಲಿ ಸಿನಿಮಾ ಪಿಕಪ್ ಆಗಲಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿಲ್ಲ, ನೆಗೆಟಿವಿಟಿ ಸಿನಿಮಾಗೆ ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ಇದೇ ಥರ ಈ ಸಿನಿಮಾಗೂ ಆಯಿತು ಅಂತ ಅನಿಸುತ್ತೆ. ಥಿಯೇಟರ್ನಲ್ಲಿ 4 ವಾರ ರನ್ ಆದ ಈ ಸಿನಿಮಾ ಟೋಟಲ್ ಕಲೆಕ್ಷನ್ ಮಾಡಿರೋದು ಸ್ಯಾನ್ ನಿಲ್ಕ್ನ ವರದಿ ಪ್ರಕಾರ 65 ಕೋಟಿ. ಇದರ ಬಜೆಟ್ ಬಂದು 51 ಕೋಟಿ. ಅಲ್ಲಿಗೆ 14 ಕೋಟಿ ಲಾಭ ಆಯಿತು. ಈ ಥರ ಸ್ಟಾರ್ ಹೀರೋಗಳ ಸಿನಿಮಾ ಮಾಡಿದ್ರೆ ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಬರ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಬರಬೇಕು ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗಳು ಥಿಯೇಟರ್ಗೆ ಬರಬೇಕು. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರೋ ಪದ್ಧತಿ ಕಣ್ಮರೆಯಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ನೆಕ್ಸ್ಟ್ KD. ಇದು ಪ್ರೇಮ್ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾ. ನನಗೆ ಬುದ್ಧಿ ಬಂದ ಕಾಲದಿಂದಲೂ ಸೌಮ್ಯನ್ ಪ್ರೇಮ್ ಸಿನಿಮಾ ಅಂದರೆ ಆ ಸಿನಿಮಾದ ಕ್ರೇಜ್ ಬೇರೆ. ಫಸ್ಟೇ ಇವರ ಡೈರೆಕ್ಷನ್ ಸಿನಿಮಾಗೆ ಟಿಕೆಟ್ ತಗೊಳ್ಳೋದು ಅಂದರೆ ಕಷ್ಟವಾದ ಮಾತು. ಅಂಥದ್ರಲ್ಲಿ ಮೊದಲ ಬಾರಿಗೆ ಇವರ ಡೈರೆಕ್ಷನ್ ಸಿನಿಮಾಗೆ ಮೊದಲ ದಿನ ಮೊದಲ ಶೋ 50% ಆಕ್ಯುಪೆನ್ಸಿಯಲ್ಲಿ ಸಿನಿಮಾ ರನ್ ಆದೋದನ್ನು ನಾವು ನೋಡಿದ್ದು. ಏಕಲವ್ಯಗೂ ಇದೇ ಆಗಿತ್ತು. ಆದರೆ ಅದರಲ್ಲಿ ಹೊಸಬರು ಹೀರೋ ಆಗಿದ್ದರು. ಇಲ್ಲಿ ಧ್ರುವ ಸರ್ಜಾ. ಈಗಿದ್ರೂ ಕೂಡ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಇದಕ್ಕೆ ಕಾರಣ ಧ್ರುವ ಸರ್ಜಾರವರ ಹಿಂದಿನ ಸಿನಿಮಾದ ರಿಸಲ್ಟ್ ಇರಬಹುದು, ಇಲ್ಲ ಸಾಂಗ್ ವಿಚಾರದಲ್ಲಿ ಉಟ್ಕೊಂಡಂತಹ ಕಾಂಟ್ರವರ್ಸಿ ಇರಬಹುದು. ಹೀಗೆ ಕಾರಣ ಏನೇ ಇದ್ದರೂ ಸಿನಿಮಾದಲ್ಲಿ ಕಾಲಭೈರವನ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಇದ್ದರು. ಆದರೂ ಕೂಡ ಸಿನಿಮಾ ಮೊದಲ ದಿನ ನಮ್ಮ ಕೊಳ್ಳೇಗಾಲದಲ್ಲಿ ಥಿಯೇಟರ್ ಫುಲ್ ಆಗಲು ಸಾಧ್ಯವಾಗಲಿಲ್ಲ. ಹೇಗೋ KVN ಸಂಸ್ಥೆಯಿಂದ ಕೊನೆಗೊಂದು ಸಿನಿಮಾ ರಿಲೀಸ್ ಆಯ್ತಲ್ಲ ಅಂತ ಖುಷಿಪಟ್ಟು ಕೆಲವೊಂದಿಷ್ಟು ಮಂದಿ ಸಿನಿಮಾವನ್ನು ನೋಡಿದ್ರು. ಸಿನಿಮಾ ಅಂದುಕೊಂಡಂತೆ ಹಿಟ್ಟಾಯ್ತಾ? ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತು? ಸ್ಯಾನ್ ನಿಲ್ಕ್ನ ವರದಿ ಪ್ರಕಾರ ಮೊದಲ ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ? ನೀವೇ ಗಾಬರಿ ಆಗ್ತೀರಾ. ಮೊದಲ ದಿನದ ಕಲೆಕ್ಷನ್ ಬಂದು 3.50 ಕೋಟಿ. ಇದನ್ನು ಎಷ್ಟೋ ಜನ ನಂಬಲ್ಲ ಅಂತ ನನಗೆ ಗೊತ್ತು. ಈ ಸ್ಯಾನ್ ನಿಲ್ಕ್ ಅನ್ನೋ ವೆಬ್ಸೈಟ್ ಸಿನಿಮಾದ ಕ್ರೇಜ್ ಹೇಗಿರುತ್ತೆ, ಯಾವ ಕಡೆ ಎಷ್ಟು ಆಕ್ಯುಪೆನ್ಸಿಯಲ್ಲಿ ಸಿನಿಮಾ ರನ್ ಆಗಿದೆ, ಟಿಕೆಟ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನೆಲ್ಲ ಅಂದಾಜು ಮಾಡಿ ಕಲೆಕ್ಷನ್ ರಿಪೋರ್ಟ್ ಕೊಡೋದು. ಇದು ಕೊಡೋ ರಿಪೋರ್ಟ್ನಲ್ಲಿ 30 ರಿಂದ 50 ಲಕ್ಷ ಅಷ್ಟೇ ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯ. ಆದರೆ ಸತ್ಯಕ್ಕೆ ಹತ್ತಿರವಾದ ರಿಪೋರ್ಟನ್ನು ಈ ವೆಬ್ಸೈಟ್ ಕೊಡುತ್ತೆ. ಈಗ ಕಲೆಕ್ಷನ್ ವಿಚಾರಕ್ಕೆ ಬರೋಣ. ಮೊದಲ ದಿನ 3.50 ಕೋಟಿ ಗಳಿಸಿದ ಸಿನಿಮಾ ಎರಡನೇ ದಿನ ಕೂಡ 3.50 ಕೋಟಿನೇ ಗಳಿಸಿರುತ್ತೆ. ಈ ಹಿಂದೆ ಹೇಳಿದ ಸಿನಿಮಾಗಳಲ್ಲಿ ಎರಡನೇ ದಿನಕ್ಕೆ ಅರ್ಧಕ್ಕೆ ಅರ್ಧ ಕಲೆಕ್ಷನ್ ಕಡಿಮೆಯಾಗಿತ್ತು. ಆದರೆ ಈ ಸಿನಿಮಾ ಮಾತ್ರ ಮೊದಲ ದಿನದಷ್ಟೇ ಎರಡನೇ ದಿನ ಕೂಡ ಕಲೆಕ್ಷನ್ ಮಾಡುತ್ತೆ. ಮೂರನೇ ದಿನ 2.5 ಕೋಟಿ ಸೇರಿದಂತೆ
ಮೊದಲ ವಾರ 15.13 ಕೋಟಿ KD ಸಿನಿಮಾ ಗಳಿಸಿರೋದು. ಮೊದಲ ವಾರ 15.13 ಕೋಟಿ ಗಳಿಸಿದ ಸಿನಿಮಾ ಎರಡನೇ ವಾರ 3.94 ಕೋಟಿ ಗಳಿಸಿರುತ್ತೆ. ಹಾಗೆ ಮೂರನೇ ವಾರ 1.44 ಕೋಟಿ, ನಾಲ್ಕನೇ ವಾರ 73 ಲಕ್ಷ ಸೇರಿದಂತೆ ಟೋಟಲ್ ಆಗಿ KD ಸಿನಿಮಾ ಗಳಿಸಿರೋ ನೆಟ್ ಕಲೆಕ್ಷನ್ 21.86 ಕೋಟಿ. ಆದರೆ ಇದರ ಬಜೆಟ್ ಸಿನಿಮಾ ತಂಡವೇ ಹೇಳಿಕೊಂಡಿರೋ ಪ್ರಕಾರ 100 ಕೋಟಿ. 100 ಕೋಟಿಯಲ್ಲಿ 21 ಕೋಟಿಯಲ್ಲಿ ಪ್ರೊಡ್ಯೂಸರ್ ಏನು ಮಾಡೋದು? ಹೀಗೆ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಏನು ಸಾಧನೆ ಮಾಡಿಲ್ಲ. ಹೀಗಿದ ಮೇಲೆ ಸ್ಟಾರ್ ಹೀರೋ ಸಿನಿಮಾ ಬಂದರೂ ಕೂಡ ಇಂಡಸ್ಟ್ರಿಗೆ ಏನು ಲಾಭ ಆಗ್ತಾ ಇದೆ? ಸ್ಟಾರ್ ಹೀರೋ ಸಿನಿಮಾ ಅಂದರೆ ರಿಲೀಸ್ಗೆ ಕಷ್ಟ ಆಗಲ್ಲ, ಬರೋ ಕಲೆಕ್ಷನ್ ಪ್ರೊಡ್ಯೂಸರ್ನ ಸೇಫ್ ಮಾಡುತ್ತೆ ಅಷ್ಟೇ. ಸಿಂಗಲ್ ಸ್ಕ್ರೀನ್ಗಳು 3 ದಿನ ಕಲೆಕ್ಷನ್ ಆಗೋದ್ರಿಂದ ಏನು ದೊಡ್ಡ ಲಾಭ ಆಗಲ್ಲ. 4ನೇ ದಿನದಿಂದ ಅದೇ ಖಾಲಿ ಥಿಯೇಟರನ್ನು ನೋಡಬೇಕು. ಸಿನಿಮಾ ಇಂಡಸ್ಟ್ರಿ ಉಸಿರಾಡಬೇಕು, ಸಿಂಗಲ್ ಸ್ಕ್ರೀನ್ ಉಳ್ಕೋಬೇಕು ಅಂದರೆ ಬರೋ 10 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಆದರೂ ಸೂಪರ್ ಹಿಟ್ ಆಗಬೇಕು. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರಬೇಕು. ಬರೀ ಅಭಿಮಾನಿಗಳಿಗಾಗಿ ಸಿನಿಮಾ ಮಾಡಿದ್ರೆ ಆಗಲ್ಲ. ನೋಡೋಲ್ಲ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸ್ಟಾರ್ ಹೀರೋಗಳ ಸಿನಿಮಾಗಳು ಬಂದರೆ ಇಂಡಸ್ಟ್ರಿಗೆ ಏನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.